ಕೀರ್ತಿ, ಕೌಸಲ್ಯ, ಕಾವ್ಯ ಮೂವರು ಒಬ್ಬರಿಗೊಬ್ಬರು ನೋಡ್ತಾ ಇರುವಾಗ ಕುಸುಮ ಮಾತ್ರ ಅಡುಗೆ ಮನೆಯಲ್ಲಿ ಇನ್ನು ತಿನ್ಲಿಕ್ಕೆ ಏನಿದೆ ಅಂತ ಹುಡ್ಕಾಡ್ತಿದ್ಲು. ಕೌಸಲ್ಯ ಕೂಡ ಅವಳ ಹಿಂದೇನೆ ಹೋದ್ಲು. ಏನಮ್ಮ ಕುಸುಮ, ಏನು ಹುಡ್ಕಾಡ್ತಾ ಇದ್ದೀಯಾ? ಏನೂ ಇಲ್ಲ ಅತ್ತೆ, ತಿನ್ಲಿಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡ್ಕಾಡ್ತಾ ಇದ್ದೀನಿ. ಅಲ್ಲಮ್ಮ, ಇವಾಗ ತಾನೇ ತಿನ್ಲಿಕ್ಕೆ ಏನಾದ್ರೂ ಮಾಡ್ಕೊಡಿ ಅಂತ ಮಾಡಿಸ್ಕೊಂಡೆ, ಮತ್ತೆ ಪುನಃ ನಿನ್ಗೆ ಹಸಿವಾಗ್ತಾ ಇದೀಯಾ? ಇನ್ನು ಏನತ್ತೆ ಮಾಡೋದು, ನನಗೆ ಏನಾದ್ರೂ ತಿನ್ಬೇಕು ಅನ್ಸುತ್ತೆ ಅಲ್ವಾ, ಅದಕ್ಕೇನೆ. ಅಲ್ಲಮ್ಮ, ಈ ವಿಚಾರ ಎಲ್ಲ ನಮ್ಮ ಮದುವೆಗೆ ಮುಂಚೆ ನಮ್ಗೆ ಗೊತ್ತೇ ಆಗ್ಲಿಲ್ಲ. ಅಯ್ಯೋ ಅತ್ತೆ, ನೀವು ಏನಾದ್ರೂ ಹೇಳಿದ್ರೆ ಭಯಪಡ್ತೀರಾ ಅಂತ ನಮ್ಮವರು ಏನು ಹೇಳಲಿಲ್ಲ ಅನ್ಸುತ್ತೆ. ನಿಜಾನೇ. ಸರಿ ಅಮ್ಮ, ನೀನು ಅಡುಗೆ ಮನೆಯಿಂದ ಈಚೆ ಬಾ, ಏನಾದ್ರೂ ಮಾಡ್ಕೊಡ್ತೀನಿ ಹಾಗೆಂತ ಹೇಳಿ ಕುಸುಮನ ಅಡುಗೆ ಮನೆಯಿಂದ ಹೊರಗಡೆ ಕಳ್ಸಿದ್ರು. ಹೊರಗಡೆ ಕೀರ್ತಿ, ಕಾವ್ಯ ಕುಸುಮನ ಬಗ್ಗೆ ಮಾತಾಡ್ತಾ ಇದ್ರು. ಏನ್ ಹೇಳ್ತಾ ಇದೀಯಾ ಕಾವ್ಯ, ಮದುವೆಗೆ ಮುಂಚೆನೆ ಕುಸುಮ ಹೀಗೇನಾ? ಹೌದು ಅತ್ತಿಗೆ, ಕಾಲೇಜಲ್ಲಿ ಕೂಡ ಅವಳು ಜಾಸ್ತಿ ತಿಂತಾಳೆ ಅಂತ ಎಲ್ಲ ಮಕ್ಕಳು ಅವಳನ್ನ ತುಂಬಾನೇ ಕೀಟ್ಲೆ ಮಾಡ್ತಾ ಇದ್ರು. ಆದ್ರೂ ನೋಡು, ಅವಳು ಎಷ್ಟೊಂದು ಸಣ್ಣ ಆಗಿದ್ದಾಳೆ. ನಾನೇ ಇವಳ ರೀತಿ 3 ಹೊತ್ತು ಚೆನ್ನಾಗಿ ಊಟ ಮಾಡಿದ್ರೆ ತುಂಬಾನೇ ದಪ್ಪ ಆಗ್ಬಿಡ್ತೀನಿ. ಆದ್ರೆ ಈ ಹುಡುಗಿ ಜೊತೆ ಹೇಗಿರೋದು ಅಂತ ಗೊತ್ತಾಗ್ತಿಲ್ಲ. ಪರವಾಗಿಲ್ಲತ್ತೆ, ಹೋಗ್ತಾ ಹೋಗ್ತಾ ನಿಮಗೇನೆ ಅಭ್ಯಾಸ ಆಗುತ್ತೆ. ಅಲ್ಲಮ್ಮ, ನೀನು ಕೂಡ ನಮ್ಗೆ ಅಭ್ಯಾಸ ಆಗುತ್ತೆ ಅಂತ ಹೇಳ್ತಾ ಇದೀಯಲ್ಲ. ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಕೌಸಲ್ಯ ಕುಸುಮ ಕೇಳಿದ ಸೂಪನ್ನು ತಂದ್ರು. ಅಮ್ಮ, ನಿಮ್ನ ನೋಡಿದ್ರೆ ನನಗೆ ತುಂಬಾನೇ ನಗು ಬರ್ತಾ ಇದೆ. ಯಾಕೆ ಆ ನಗು? ಮತ್ತೆ ಇನ್ನೇನಮ್ಮ, ಈ ಮನೆಯಲ್ಲಿ ನಾನಿರುವಾಗ ನನಗೇನಾದ್ರೂ ಮಾಡ್ಕೊಡಿ ಅಂತ ನಿಮ್ ಜೊತೆ ಕೇಳಿದಾಗ ನೀನೇ ಹೋಗಿ ಮಾಡ್ಕೊ ಅಂತ ಹೇಳ್ತಾ ಇದ್ರಿ, ಇವಾಗ ಸೊಸೆಗೆ ಮಾಡ್ಕೊಡ್ತಿದ್ದೀರಾ. ಏನೋ ಮನೆಗೆ ಹೊಸದಾಗಿ ಬಂದ ಸೊಸೆ ಅಂತ ಸುಮ್ನೆ ಇದ್ದೀನಿ, 1 ವಾರ ಹೋಗ್ಲಿ, ಆಮೇಲೆ ತೋರಿಸ್ತೀನಿ. ಹೀಗೆ ಕೌಸಲ್ಯ ಕುಸುಮನಿಗೆ ಸೂಪನ್ನು ಮಾಡಿ ತಂದ್ರು. ಅತ್ತೆ, ನೀವು ತುಂಬಾ ಒಳ್ಳೆಯವರತ್ತೆ, ನಮ್ಮಮ್ಮ ಕೂಡ ಕೇಳಿದ್ರೆ ಇಷ್ಟು ಚೆನ್ನಾಗಿ ಮಾಡ್ಕೊಡಲ್ಲ. ಹೌದತ್ತೆ, ನಿಮ್ಮ ಕೈ ಅಡುಗೆ ರುಚಿ ತುಂಬಾ ಚೆನ್ನಾಗಿದೆ. ಸರಿ ಅಮ್ಮ, ಏನೋ ನನಗ್ ಗೊತ್ತಿರೋದ್ನ ಮಾಡ್ಕೊಟ್ಟಿದ್ದೀನಿ, ತಿನ್ನಮ್ಮ. ಅತ್ತೆ, ಹೋಟೆಲಲ್ಲಿ ಚೆಫ್ ಕೂಡ ಇಷ್ಟು ಚೆನ್ನಾಗಿ ಮಾಡಲ್ಲ ಗೊತ್ತಾ? ಹೀಗೆ ಅತ್ತೆಗೆ ಸಂತೋಷ ಕೊಡುವ ಮಾತನ್ನು ಮಾತಾಡ್ತಾ ಇದ್ಲು. ಮನೆಯ ಒಳಗಡೆ ರಘುರಾಮ್, ಕಾವ್ಯ ಇದನ್ನು ಕೇಳ್ಕೊಳ್ತಾ ಇದ್ರು. ನಿನ್ನ ಸಣ್ಣ ಅತ್ತಿಗೆ ತುಂಬಾ ಬುದ್ಧಿವಂತೆ. ಹೌದಪ್ಪ, ನೀವ್ ಹೇಳದ್ ನಿಜಾನೇ. ಅಮ್ಮನ್ ಜೊತೆ ಏನ್ ಹೇಳಿದ್ರೆ ನಿಮ್ಮಮ್ಮ ಬೀಳ್ತಾಳೆ ಅನ್ಕೊಂಡು ಅದೇ ಪಾಯಿಂಟ್ನ ಮಾತಾಡ್ತಾ ಇದ್ದಾಳೆ. ಹೌದಪ್ಪ, ಇನ್ನು ಅಮ್ಮನ ಕತೆ ಮುಗೀತು. ಇನ್ನು ಪ್ರತಿದಿನ ಅತ್ತಿಗೆ ಅಮ್ಮನ ಕೈಯಿಂದ ಕೆಲಸ ಮಾಡಿಸ್ತಾಳೆ. ಅದು ನಿಮ್ಮಮ್ಮನ್ಗೆ ಗೊತ್ತಾಗ್ಬೇಕಲ್ಲ. ಯಾರಾದ್ರೂ ನಿಮ್ಮಮ್ಮನ ಹೊಗಳ್ತಾ ಇದ್ರೆ ನಿಮ್ಮಮ್ಮ ಅವ್ರು ಕೇಳೋದೆಲ್ಲ ಮಾಡ್ಕೊಡ್ತಾಳೆ. ಹಾಗೆ ಅಂತ ಅವ್ರಿಬ್ರು ಮಾತಾಡ್ತಾ ಇರುವಾಗ ರೂಮಿನೊಳಗೆ ಕೌಸಲ್ಯ ಬಂದ್ಲು. ಏನೇ ಅಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀಯಾ? ಏನಾಯ್ತು? ರೀ, ನನಗೆ ನಿಮ್ ಜೊತೆ ಮಾತಾಡಕ್ಕೆ ಟೈಮ್ ಇಲ್ಲ. ಸೊಸೆ ಬೇರೆ ಪಕೋಡ ಕೇಳಿದಾಳೆ, ಅವಳಿಗೋಸ್ಕರ ಮಾಡ್ಕೊಡ್ಬೇಕು. ಅಲ್ಲ ಕಣೆ, ಬೆಳಿಗ್ಗೆ ಹಾಗೆಲ್ಲ ಮಾತಾಡ್ದೆ, ಇವಾಗ ಏನಾಯ್ತು? ರೀ, ನಮ್ ಸೊಸೆ ಒಳ್ಳೆವಳು ರೀ, ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಕೊಡ್ಬೋದು. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಇದನ್ನೆಲ್ಲ ನೋಡಿದ ಕೀರ್ತಿ ತನ್ನ ಗಂಡನಾದ ರಾಜೇಶ್ ಜೊತೆ, ನೋಡಿದ್ರಾ ನಿಮ್ಮಮ್ಮ ಕುಸುಮನಿಗೆ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ಕೊಡ್ತಾ ಇದ್ದಾರೆ ಅಂತ? ನೋಡ್ತಾ ಇದ್ದೀನಿ. ಅವಳು ಬುದ್ಧಿವಂತಿಕೆಯಿಂದ ಎಲ್ಲ ಕೆಲ್ಸ ನಮ್ ತಾಯಿ ಕೈಯಿಂದ ಮಾಡಿಸ್ಕೊತಾ ಇದ್ದಾಳೆ. ಹೌದು ರೀ, ಅವಳು ಏನ್ ಹುಡುಗಿನೋ ಏನೋ, ನಿದ್ರೆ ಮಾಡುವ ಸಮಯ ಬಿಟ್ರೆ ಬೇರೆ ಸಮಯದಲ್ಲೆಲ್ಲ ತಿಂತಾನೆ ಇರ್ತಾಳೆ. ಇನ್ನು ತಿಂಗಳಿಗೊಂದ್ಸಲ ಅಲ್ಲದೆ ವಾರಕ್ಕೊಂದ್ಸಲ ವಸ್ತುಗಳನ್ನ ಮನೆಗೆ ತಗೊಂಬರ್ಬೇಕು. ಹೌದು ರೀ, ನಿಮ್ಮಮ್ಮನಿಗೆ ಸ್ವಲ್ಪ ಹೊಗಳಿದ್ರೆ ಸಾಕು, ನಿಮ್ಮಮ್ಮ ಎಲ್ಲ ಮಾಡ್ಕೊಡ್ತಾರೆ. ಅಮ್ಮನ್ ಬಗ್ಗೆ ಗೊತ್ತಿರುವ ವಿಚಾರ ತಾನೆ, ಹೋಗ್ತಾ ಹೋಗ್ತಾ ಅವರು ಕೂಡ ಸರಿಯಾಗ್ತಾರೆ. ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಹೀಗೆ ಅವರು ಮಾತಾಡ್ತಾ ಇರುವಾಗ ಕುಸುಮ ಕರೆಯುವ ಶಬ್ದ ಕೇಳಿಸಿತು. ಅತ್ತೆ, ನನಗೆ ಇನ್ನೊಂದು ಸಣ್ಣ ಸಹಾಯ ಮಾಡ್ಬೇಕು ನೀವು. ಹೇಳಮ್ಮ, ನಿನ್ಗೋಸ್ಕರ ಏನ್ ಮಾಡಿ ಕೊಡ್ಬೇಕು? ಅತ್ತೆ, ನನ್ಗೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡಿ ಕೊಡ್ತೀರಾ? ತುಂಬಾ ಚಳಿ ಆಗ್ತಾ ಇದೆ ಅಲ್ಲ, ಈ ಚಳಿಯಲ್ಲಿ ಬಜ್ಜಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಯ್ಯೋ ದೇವ್ರೆ, ಇವಳೇನಪ್ಪ ಇಷ್ಟೊಂದು ಬಕ್ಕಾಸುರಿ ರೀತಿ ತಿಂತಾ ಇದ್ದಾಳೆ, ಇಂಥವಳನ್ನ ನಾನ್ ನೋಡ್ಲೇ ಇಲ್ಲ. ಸರಿ ಅಮ್ಮ, ಮಾಡ್ಕೊಡ್ತೀನಿ, ನೀನೋಗಿ ರೆಸ್ಟ್ ಮಾಡು. ಹೀಗೆ ಕೌಸಲ್ಯ ಹೊರಟು ಅಡುಗೆ ಮನೆಗೆ ಹೋದ್ಲು. ಅಷ್ಟರಲ್ಲಿ ರಾಜೇಶ್ ಮತ್ತು ರಾಕೇಶ್ ಒಬ್ಬರನ್ನು ಒಬ್ಬರು ನೋಡಿ ನಗ್ತಾ ಇದ್ರು. ಲೇ, ನೋಡ್ದಾ ನಿನ್ ಹೆಂಡತಿ ಅಮ್ಮನ ಹೇಗೆ ಬದಲಾಯಿಸ್ಬಿಟ್ಲು ಅಂತ? ತಣ್ಣ, ಮದ್ವೆಗೆ ಮುಂಚೆ ಇವಳು ಹೀಗೆ ತಿಂತಾಳೆ ಅನ್ಕೊಂಡಿದ್ದಿದ್ರೆ ವರದಕ್ಷಿಣೆ ಅಂತ 2 ಲೋಡು ಅಕ್ಕಿನ ತಗೋಬೋದಾಗಿತ್ತು. ಹೀಗೆ ಮಾತಾಡ್ತಾ ಇರುವಾಗ ಕಾವ್ಯ ಅಲ್ಲಿಗೆ ಬಂದ್ಲು. ಏನು ಅಣ್ಣ ತಮ್ಮ ಇಬ್ರು ಏನೋ ಮಾತಾಡ್ತಾ ಇದ್ದೀರಾ? ಏನೇ ಕಾವ್ಯ, ಸಣ್ಣ ಅತ್ತಿಗೆ ಬಗ್ಗೆ ನಿನಗೆ ಗೊತ್ತಿದ್ರು ಕೂಡ ಯಾಕೆ ಈ ವಿಚಾರನ ನಂಗೆ ಹೇಳಲಿಲ್ಲ? ಅಣ್ಣ, ನಿಮಗೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ನಾನು ಸುಮ್ಮನೆ ಇದ್ದೆ. ಇವಾಗ ನೋಡ್ದಾ ಅವಳು ಎಷ್ಟು ಆಟಾಡ್ಸ್ತಾಳೆ ಅಂತ?
ಆದ್ರೆ ಅಣ್ಣ, ಅತ್ತಿಗೆ ತುಂಬಾ ಒಳ್ಳೆಯವಳು, ಕಾಲೇಜಲ್ಲಿ ನಾನ್ ನೋಡಿದೀನಿ ಅಲ್ವಾ. ಏನೋ ಅಪ್ಪ, ನಮಗೆ ಏನೂ ಅರ್ಥ ಆಗ್ತಾ ಇಲ್ಲ. ಯಾರಾದ್ರೂ ಈ ರೀತಿ ತಿಂತಾರಾ? ಏನೋ ಅಣ್ಣ, ಅತ್ತಿಗೆನ ನೀನೇ ಹುಷಾರಾಗಿ ನೋಡ್ಕೋಬೇಕು. ಇದು ಚಳಿಕಾಲ ಬೇರೆ, ಹಸಿವು ಜಾಸ್ತಿಯಾಗಿರುತ್ತೆ. ಮಧ್ಯರಾತ್ರಿಯಲ್ಲಿ ಎದ್ದು ಏನಾದ್ರೂ ಸಿಗುತ್ತೆ ಅಂತ ಹುಡ್ಕಾಡ್ತಾಳೆ. ಆ ಮಾತಿಗೆ ಎಲ್ಲರೂ ನಗ್ತಾ ಇದ್ರು. ಈ ಕಡೆ ಅಡುಗೆ ಮನೆಯಲ್ಲಿ ಕೌಸಲ್ಯ ತನ್ನೊಳಗೆ ತಾನೇ, ಈ ರೀತಿ ತಿನ್ನುವಂತಹ ಹುಡುಗಿ ಮನೆ ಜವಾಬ್ದಾರಿನ ಹೇಗೆ ನೋಡ್ಕೋತಾಳೆ? ಬೆಳಿಗ್ಗೆ 2 ಸಲ ಊಟ ತಿನ್ಲಿಕ್ಕೆ ಕೇಳಿದ್ಲು, ಮಧ್ಯಾಹ್ನ 3 ಸಲ, ಸಂಜೆಗೆ 3 ಸಲ ಆಯ್ತು. ಇನ್ನು ರಾತ್ರಿಗೆ ಎಷ್ಟು ಸಲ ಕೇಳ್ತಾಳೋ ಏನೋ. ಹಾಗೆ ಹೇಳಿ ಬಜ್ಜಿನ ಮಾಡ್ತಾ ಇದ್ಲು. ಹೀಗೆ ರಾತ್ರಿ ಸಮಯಕ್ಕೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಕೌಸಲ್ಯ ಎಲ್ಲರನ್ನ ಕೂರ್ಸಿ ಬಡಿಸ್ತಾ ಇದ್ಲು. ಅತ್ತೆ, ನನಗೆ ರೊಟ್ಟಿ ಸ್ವಲ್ಪ ಜಾಸ್ತಿನೇ ಹಾಕಿ. ಈ ಸಾರು ತುಂಬಾ ಘಮಘಮನೆ ವಾಸನೆ ಬರ್ತಾ ಉಂಟು, ಎಷ್ಟೊಂದ್ ಚೆನ್ನಾಗಿದೆ. ಕುಸುಮ, ಕನಿಷ್ಠ ರಾತ್ರಿಯಲ್ಲಾದ್ರೂ ಸ್ವಲ್ಪ ಕಡಿಮೆ ತಿನ್ನಮ್ಮ. ಅಯ್ಯೋ ಅಕ್ಕ, ನನಗೆ ಅದೆಲ್ಲ ಆಗಲ್ಲ. ಸರಿ, ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇದೆಯಾ? ಚಳಿ ಇಷ್ಟೊಂದು ನಮ್ನ ಕೊಲ್ತಾ ಇದ್ರೆ ನೀನು ಐಸ್ ಕ್ರೀಮ್ ತಿಂತೀಯಮ್ಮ? ಹೌದು ಮಾವಯ್ಯ, ರಾತ್ರಿಯಲ್ಲಿ ಐಸ್ ಕ್ರೀಮ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿಯಾದ ಸೊಸೆನೆ ನಮ್ಗೆ ಸಿಕ್ಕಿದೀಯಾ? ನೀನೀಗೆ ತಿಂತಾ ಇದ್ರೆ ನಾಳೆಯಿಂದ ಕಿಚನ್ ಅಲ್ಲಿ ಸಹಾಯ ಮಾಡ್ಲಿಕ್ಕೆ ಅತ್ತೆಗೆ ನೀನೇ ಹೋಗ್ಬೇಕು. ನನ್ನಿಂದೆಲ್ಲ ಆಗೋದಿಲ್ಲ. ನನ್ನ ಅಡಿಗೆ ಮನೆಯಲ್ಲಿ ಬಿಟ್ಬಿಟ್ರೆ ತೊಳೆಯುವ ಪ್ಲೇಟ್ನ ಕೂಡ ತಿಂದ್ಬಿಡ್ತೀನೋ ಏನೋ. ಆ ಮಾತನ್ನು ಕೇಳಿದ ತಕ್ಷಣ ಎಲ್ಲರೂ ನಗ್ತಾ ಇದ್ರು. ಸರಿ ಕೌಸಲ್ಯ, ನೀನು ಕೂಡ ಬಂದು ಊಟ ಮಾಡು. ಬೆಳಿಗ್ಗೆಯಿಂದ ಅಡುಗೆ ಮನೆಯಲ್ಲಿ ಇದ್ದು ಇದ್ದು ನಿನಗೂ ಕೂಡ ತುಂಬಾನೇ ಸುಸ್ತಾಗಿರ್ಬೇಕು. ನಾನ್ ಬಂದ್ ತಿನ್ನಷ್ಟ್ರಲ್ಲಿ ನಮ್ಮ ಸಣ್ಣ ಸೊಸೆ ಎಲ್ಲಾನು ಖಾಲಿ ಮಾಡ್ಬಿಡ್ತಾಳೆ ಅಂತ ನನಗನ್ಸ್ತಾ ಇದೆ. ಅತ್ತೆ, ನಾನು ತಿನ್ನೋಳು ಅಲ್ವಾ, ಕಡಿಮೆ ಮಾಡು ಅಂದ್ರೆ ನನ್ನಿಂದ ಕಡಿಮೆ ಮಾಡಕ್ ಆಗಲ್ಲ. ಇದು ಚಳಿಕಾಲ ಅಲ್ವಾ, ಈ ಚಳಿಯಲ್ಲಿ ಸರಿಯಾಗಿ ಜೀರ್ಣ ಕೂಡ ಆಗಲ್ಲ. ಓಹೋ, ಹಾಗಾದ್ರೆ ಯಾವ ಸಮಯದಲ್ಲಿ ಏನ್ ತಿನ್ಬೇಕು ಅಂತ ಎಲ್ಲ ಗೊತ್ತಿದ್ದೆ ತಿಂತಾ ಇದ್ದೀಯಾ? ಅಕ್ಕ, ತಿಳ್ಕೊಂಡು ತಾನೆ ತಿನ್ಬೇಕು. ಹೀಗೆ ಊಟ ಆದ್ಮೇಲೆ ಎಲ್ಲರೂ ಅವ್ರವ್ರ ಕೆಲ್ಸ ನೋಡ್ಕೊಂಡು ಹೊರಟು ಹೋದ್ರು. ಆದ್ರೆ ಕುಸುಮ ಮಾತ್ರ ರಿಮೋಟ್ ಅನ್ನು ಕೈಯಲ್ಲಿಟ್ಕೊಂಡು ಟಿವಿ ನೋಡ್ತಾ ಇದ್ಲು. ನೀನೇನು ಕೂತ್ಕೊಂಡ್ ಟಿವಿ ನೋಡ್ತಾ ಇದ್ದೀಯಾ? ಇಲ್ಲ ಕಾವ್ಯ, ನನ್ಗೆ ಯಾಕೋ ನಿದ್ರೆ ಬರ್ತಾ ಇಲ್ಲ. ಸರಿ, ಹೊಟ್ಟೆ ತುಂಬಾ ಊಟ ಮಾಡ್ದೆ ಅಲ್ವಾ, ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನಡಿಬೇಕಾಗಿತ್ತು. ಏನು, ನಾನ್ ನಡಿಯದ? ನಾನ್ ಮಾತ್ರ ನಡೆದ್ರೆ ಇದೆ ಅಲ್ವಾ, ಈ ಚಳಿಗೆ ನನಗೆ ಇನ್ನಷ್ಟು ಹಸಿವಾಗುತ್ತೆ. ಆಮೇಲೆ ಯಾರಾದ್ರೂ ಅಡಿಗೆ ಮಾಡಿಕೊಡ್ಬೇಕು. ಏನಮ್ಮ ನೀನು ಮತ್ತೆ ಇನ್ನೂ ತಿಂತೀಯಾ? ಅಕ್ಕ, ನೀವಿನ್ನೂ ನಿದ್ರೆ ಮಾಡಿಲ್ವಾ? ಅಂದ್ರೆ ನನಗೆ ಸ್ವಲ್ಪ ನೀರ್ ಬೇಕಾಗಿತ್ತು, ಅದಕ್ಕೆ ತಗೊಳ್ಳಿಕ್ಕೆ ಬಂದೆ. ತಗೊಂಡು ಹೊರಟೋಗ್ತೀನಿ. ಹಾಗೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋದ ನಂತರ ಕಾವ್ಯ ಕುಸುಮ ಇಬ್ಬರು ಅವ್ರವರ ರೂಮಿಗೆ ಹೊರಟೋದ್ರು. ಈ ಕಡೆ ಕೌಸಲ್ಯ ರಘುರಾಮ್ ಜೊತೆ, ರೀ, ಇದೇ ರೀತಿ ನಮ್ಮ ಮನೆಯಲ್ಲಿ ಡೈಲಿ ನಡೆದ್ರೆ ನಾವು ವಾರಕ್ಕೊಂದ್ಸಲ ವಸ್ತುಗಳನ್ನ ತಗೊಂಡ್ಬರ್ಬೇಕು. ನೀನು ಸ್ವಲ್ಪ ಸೊಸೆನ ಕಂಟ್ರೋಲ್ ಮಾಡು. ಅವಳು ಏನ್ ಕೇಳ್ತಾಳೋ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡ್ಕೊಡು. ರೀ, ಹಾಗೆ ಮಾಡಿದ್ರೆ ಊರಲ್ಲೆಲ್ಲ ನನ್ ಬಗ್ಗೆ ಕಂಪ್ಲೇಂಟ್ ಹೋಗುತ್ತೀರಿ. ಸೊಸೆ ನಿನ್ ಬಗ್ಗೆ ಹೊಗಳಿದ್ಲು ಅಂತ ನೀನು ಎಲ್ಲನೂ ಮಾಡ್ಕೊಡ್ತೀಯ. ಇವಾಗ ನೋಡ್ದ ಏನಾಯ್ತು ಅಂತ. ಇನ್ನು ಎಲ್ಲ ಕೆಲ್ಸ ನಿನ್ ಜೊತೆನೆ ಮಾಡಿಸ್ತಾಳೆ. ಸರಿ ರೀ, ಎಲ್ಲ ನಾನು ನೋಡ್ಕೋತೀನಿ. ಇನ್ನು ಏನ್ ಮಾಡೋದು? ಹೀಗೆ 2-3 ದಿನಗಳು ಕಳೆಯಿತು. ಕುಸುಮ ಮಾತ್ರ ಅಷ್ಟು ದಿನ ಆದ್ರೂ ತಿನ್ನದ್ ಮಾತ್ರ ಬಿಡ್ಲೇ ಇಲ್ಲ. ಹೀಗೆ 4 ದಿನ ಕಳೆದು, ಏನು ಕೌಸಲ್ಯ, ನಾವೆಲ್ಲ ಈ ಚಳಿಯಲ್ಲಿ ನಡುಗ್ತಾ ಇದ್ರೆ ನಿನಗೆ ಮಾತ್ರ ಏನೋ ಬೆಚ್ಚಗೆ ಇರುವ ರೀತಿ ಕಾಣಿಸ್ತಾ ಇದ್ದೀಯಾ? ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ? ಅಂದ್ರೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ರೆ ಮಾಡುವ ತನಕ ಆ ಅಡುಗೆ ಮನೆಯಲ್ಲೇ ನೀನು ಕೆಲಸ ಮಾಡ್ತಾ ಇರ್ತೀಯಲ್ವಾ? ನಾನು ಏನ್ರಿ ಮಾಡೋದು? ಆ ಹುಡುಗಿಗೆ ಏನಾದ್ರೂ ಜೋರಾಗಿ ಹೇಳೋಣ ಅಂದ್ರೆ ನನ್ನಿಂದ ಹೇಳಕ್ಕಾಗ್ತಾ ಇಲ್ಲ. ಎಲ್ಲ ಕೆಲ್ಸ ನನ್ ಕೈಯಿಂದಾನೇ ಮಾಡಿಸ್ತಾ ಇದ್ದಾಳೆ. ನೀವು ಅತ್ತೆ ಸೊಸೆ ಹೇಗೆ ಬೇಕಾದ್ರೂ ಇರಿ, ನನಗ್ ಮಾತ್ರ ಏನು ಗೊತ್ತಿಲ್ಲ. ಹಾಗೆ ಹೇಳಿ ರಘುರಾಮ್ ಅಲ್ಲಿಂದ ಹೊರಟು ಹೋದ. ಆಗ ಕೀರ್ತಿ ಅಲ್ಲಿಗೆ ಬಂದ್ಲು. ಅತ್ತೆ, ಫ್ರಿಜ್ಜಲ್ಲಿ ಇಡ್ಲಿಗೆ ಹಿಟ್ಟಿಟ್ಟಿದ್ದೆ, ಏನಾಯ್ತು? ಇಟ್ಟ? ಅದೇನಾಗುತ್ತಮ್ಮ, ಅಲ್ಲೇ ಇರುತ್ತೆ. ಅಯ್ಯೋ ಅತ್ತೆ, ನಾನು ಹುಡ್ಕಾಡ್ದೆ, ನನ್ಗೆ ಸಿಗ್ಲಿಲ್ಲ. ಅಕ್ಕ, ಏನ್ದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಅದು ಇಡ್ಲಿ ಮಾಡೋಣ ಅಂತ ಫ್ರಿಜ್ಜಲ್ಲಿ ಹಿಟ್ಟಿಟ್ಟಿದ್ನ, ಅದಿವಾಗ ಕಾಣಿಸ್ತಾ ಇಲ್ಲ. ಓ ಅದಕ್ಕ, ಅದು ನಾನೇ ತಿಂದಿದ್ದು. ಏನು, ಹಸಿ ಹಿಟ್ಟನ್ನೇ ನೀನು ತಿನ್ಬಿಟ್ಟ? ಏನಕ್ಕ ಹಾಗೆ ಹೇಳ್ತೀರಾ? ಹಸಿ ಹಿಟ್ಟನ್ನ ಹೇಗೆ ತಿನ್ನೋದು? ಅದ್ರಲ್ಲಿ ದೋಸೆ ಮಾಡ್ಕೊಂಡು ತಿಂದೆ. ನಾವು ಯಾರು ಎದ್ದೇಳಕ್ಕೆ ಮುಂಚೆನೆ ನಿನ್ಗೆ ಹಸಿವಾಗ್ಬಿಡ್ತಾ? ಹೌದಕ್ಕ, ಹಸಿವಾದ್ರೆ ಇನ್ನೇನ್ ಮಾಡೋದು? ಸರಿ ಅಕ್ಕ, ನೀವೆಲ್ಲ ಟಿಫಿನ್ ತಿನ್ನುವಾಗ ನಾನು ಕೂಡ ನಿಮ್ ಜೊತೆ ಸೇರಿ ಟಿಫಿನ್ ತಿಂತೀನಿ, ನನಗೂ ಸೇರಿ ಮಾಡಿ. ಹಾಗೆ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಆ ಮಾತು ಕೇಳಿ ಕೀರ್ತಿ, ಕೌಸಲ್ಯ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡ್ರು. ಹೇಗಾದ್ರೂ ಕುಸುಮನ ಸಾಧಾರಣವಾಗಿ ಬದಲಾಯಿಸ್ಬೇಕು ಅಂತ ಆಲೋಚನೆ ಮಾಡಿದ್ರು. ಈ ಒಂದು ಬಡ ಕುಟುಂಬದ ಹುಡುಗಿ ಚಿಕ್ಕ ವಯಸ್ಸಿನಿಂದಾನೇ ತುಂಬಾ ಕಷ್ಟಪಟ್ಲು.
ಕೀರ್ತಿ ವಿದ್ಯಾಭ್ಯಾಸ ಮುಂದುವರಿಸಲು ಸರಿಯಾದ ಸೌಕರ್ಯ ಇಲ್ಲದ ಕಾರಣ ಅವರ ತಾಯಿ ಅವಳನ್ನು ಟೈಲರಿಂಗ್ ಶಾಪಿಗೆ ಕಳಿಸಿದ್ರು. ಟೈಲರಿಂಗ್ ಶಾಪ್ ಅಲ್ಲಿ ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಅವಳ ಕುಟುಂಬಕ್ಕೆ ಅವಳು ತುಂಬಾನೇ ಆಸರೆಯಾಗಿದ್ಲು. ಹೀಗೆ ಕೀರ್ತಿ ಎಷ್ಟೋ ವರ್ಷದಿಂದ ಟೈಲರಿಂಗ್ ಶಾಪ್ ಅಲ್ಲಿ ಕೆಲಸ ಮಾಡೋದ್ರಿಂದ ಟೈಲರಿಂಗ್ ಅನ್ನು ಚೆನ್ನಾಗಿ ಕಲ್ತಿದ್ಲು. ಕಡಿಮೆ ಬೆಲೆಗೆ ಡಿಸೈನ್ ಆದ ಬಟ್ಟೆಯನ್ನು ಹೊಲಿದುಕೊಟ್ಟು ಎಲ್ಲರ ಪ್ರೀತಿ ಪಾತ್ರಳಾದ್ಲು. ದಿನಂತೆ ಕೀರ್ತಿ ಕೆಲಸ ಮುಗಿಸಿಕೊಂಡು ಮನೆಗೆ ತಿರುಗಿ ಬಂದ್ಲು. ಅಮ್ಮ ಕೀರ್ತಿ, ಬಂದಿಯಮ್ಮ? ನಿನಗೋಸ್ಕರ ಯಾವಾಗ್ಲಿಂದೋ ಒಳ್ಳೆ ಶುಭವಾರ್ತೆ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀನಿ. ಏನಮ್ಮ, ಏನು ಅಷ್ಟೊಂದು ಸಂತೋಷವಾಗಿದ್ದೀರಾ? ಏನ್ ವಿಷಯ? ಮೊನ್ನೆ ನಿನ್ನ ನೋಡ್ಲಿಕ್ಕೆ ಕೌಸಲ್ಯ ಮನೆಯಿಂದ ಸಂಬಂಧ ನೋಡ್ಕೊಂಡ್ ಬಂದ್ರಲ್ವಾ, ಅವರಿಗೆ ನೀನ್ ತುಂಬಾ ಇಷ್ಟ ಆದೆ ಅಂತೆ. ಅದಕ್ಕೇನೆ ಮದುವೆ ವಿಚಾರ ಮಾತಾಡ್ಲಿಕ್ಕೋಸ್ಕರ ಮದುವೆ ಬ್ರೋಕರ್ ಪೇರಯ್ಯನವರು ಬಂದಿದ್ರು. ಕೌಶಲ್ಯ ಅಮ್ಮನವರು ಈ ಮನೆಗೆ ಬಂದು ನಿನ್ನ ನೋಡಿ ಹೋದ್ಮೇಲೆ ಅವರಿಗೆ ನೀನ್ ತುಂಬಾ ಇಷ್ಟ ಆದೆ ಅಂತೆ. ಅವ್ರ ಮನೆಗೆ ಸೊಸೆಯಾಗಿ ಬಂದ್ರೆ ಅದು ನೀನೇ ಬರ್ಬೇಕು ಅಂತ ಅವರು ಕೂಡ ತುಂಬಾನೇ ಆಸೆ ಪಡ್ತಾ ಇದ್ದಾರಂತೆ. ಅವರು ಅವತ್ ನಮ್ಮ ಮನೆಗೆ ಬಂದು ಹುಡುಗಿ ನೋಡಿ ಹೋದ್ಮೇಲೆ ಅವರು ಶ್ರೀಮಂತರು, ಅವರಿಗೆ ತಕ್ಕ ಹಾಗೆ ನಾವು ಇಲ್ಲ ಅಂತ ನಾವು ಕಷ್ಟಪಟ್ಟೋ ಅಲ್ವಾ, ಆದ್ರೆ ಅವರು ನೀನೇ ಅವ್ರ ಮನೆ ಸೊಸೆಯಾಗಿ ಬರ್ಬೇಕು ಅಂತ ಮಾತಾಡ್ತಿದಾರಂತೆ. ಅಮ್ಮ ಸಾಕು ಸಾಕು, ನೀವು ತುಂಬಾನೇ ಸಂತೋಷ ಪಡ್ಬೇಡಿ. ಆ ಪೇರಯ್ಯ ಅವರು ಇದ್ದಾರಲ್ವಾ, ನಾವು ಬಡವರು, ಅವರು ಶ್ರೀಮಂತರಾಗಿರೋದ್ರಿಂದ ಅವರಿಗೆ ವರದಕ್ಷಿಣೆ ಕೊಡ್ತೀವಿ ಅನ್ಕೊಂಡಿದ್ದಾರೋ ಏನೋ, ಆದ್ರಿಂದನೇ ಇಷ್ಟೊಂದು ಸಂತೋಷವಾಗಿದ್ದಾರೋ ಏನೋ. ವಿಷಯ ಏನು ಎಂತ ಅಂತ ತಿಳಿಯದೆ ನೀವು ಸುಮ್ನೆ ನಿಮ್ ಮನ್ಸಲ್ಲಿ ಆಸೆನ ಬೆಳೆಸ್ಕೋಬೇಡಿ ಅಮ್ಮ. ಅವ್ರಿಗೂ ನಮಗೂ ತುಂಬಾ ವ್ಯತ್ಯಾಸ ಇದೆ ಅಮ್ಮ. ಎಲ್ಲೋ ಏನೋ ತಪ್ಪು ನಡೆದಿರ್ಬೇಕು. ಇಲ್ಲಮ್ಮ, ನಾನು ಎಲ್ಲಾ ವಿಚಾರದ ಬಗ್ಗೆ ಮಾತಾಡಿಯೇ ಹೇಳ್ತಾ ಇದ್ದೀನಿ. ಅವರು ಅವರ ಅಂತಸ್ತಿಗೆ ತಕ್ಕ ಹಾಗೆ ಹುಡುಗಿ ಬೇಕು ಅಂತ ಆಸೆ ಪಡ್ಲಿಲ್ಲ, ಒಳ್ಳೆ ಗುಣ ಇರ್ಬೇಕು ಅಂತಾನೆ ಆಸೆ ಪಡ್ತಿದ್ದಾರೆ. ಎಲ್ಲ ಕಡೆ ಹುಡುಗಿನ ಹುಡುಕ್ತಾ ಇರುವಾಗ ಆ ಮದುವೆ ಬ್ರೋಕರೇ ಇಲ್ಲಿ ನಮ್ಮ ಮನೆ ಬಗ್ಗೆ ಹೇಳಿದಾಗ ಅವರು ಕೂಡ ನಿನ್ನ ಬಂದು ನೋಡಿದ್ರಲ್ವಾ, ಅದ್ರಿಂದನೇ ಅವ್ರು ನೋಡಿದ ತಕ್ಷಣ ನಿನ್ನ ತುಂಬಾನೇ ಇಷ್ಟಪಟ್ಟಿದ್ದಾರೆ. ಅದಕ್ಕೇನೆ ಒಪ್ಕೊಂಡ್ರು. ಮದ್ವೆಗೆ ₹1 ಕೂಡ ನಾವು ಖರ್ಚು ಮಾಡೋದ್ ಬೇಡ ಅಂತೆ, ಎಲ್ಲ ಖರ್ಚು ಅವರೇ ನೋಡ್ಕೋತಾರಂತೆ. ಇದಕ್ಕಿಂತ ದೊಡ್ಡ ವಿಷಯ ಏನಮ್ಮ ಬೇಕು ನಮಗೆ? ನಿನ್ನ ಮದುವೆ ಹೇಗೆ ಏನೋ ಅಂತ ನಾನು ತುಂಬಾನೇ ದುಃಖ ಪಡ್ತಾ ಇದ್ದೆ. ಇವಾಗ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಹೀಗೆ ತುಂಬಾನೇ ಸಂತೋಷ ಪಡ್ತಾ ಇದ್ರು ಕಾಂತಮ್ಮ. ಕೀರ್ತಿ ಮಾತ್ರ ಇದೆಲ್ಲ ಕನ್ಸ ನೆನ್ಸ ಅಂತ ಆಲೋಚನೆ ಮಾಡ್ತಿದ್ಲು. ಮರುದಿನ ಕೀರ್ತಿ ಮನೆಗೆ ಕೌಶಲ್ಯ ಬಂದ್ಲು. ಅತ್ತಿಗೆ ಬನ್ನಿ ಅತ್ತಿಗೆ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವೇಗಿದ್ದೀರಾ? ಅತ್ತಿಗೆ, ಹೌದು ನಮ್ ಸೊಸೆ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ, ಒಳಗೇನೆ ಇದ್ದಾಳೆ. ಅಮ್ಮ ಕೀರ್ತಿ, ಕೀರ್ತಿ ಯಾರು ಬಂದಿದ್ದಾರೆ ನೋಡು, ನಿಮ್ಮ ಅತ್ತೆ ಬಂದಿದ್ದಾರೆ ಹಾಗೆ ಹೇಳಿದಾಗ ಕೀರ್ತಿ ಬೇಗ ಮನೆಯೊಳಗಿಂದ ಹೊರಗೆ ಬಂದ್ಲು. ಬರುತ್ತಾನೆ ಕೌಶಲ್ಯನನ್ನು ನೋಡಿ ನಮಸ್ಕಾರ ಮಾಡಿದ್ಲು. ನೋಡ್ಲಿಕ್ಕೆ ಮಹಾಲಕ್ಷ್ಮಿ ರೀತಿ ಇದೀಯಮ್ಮ. ಅತ್ತಿಗೆ, ಮದ್ವೆ ಬ್ರೋಕರ್ ನಿಮ್ ಜೊತೆ ಎಲ್ಲಾ ವಿಚಾರ ಹೇಳಿದ್ರಾ? ಮುಂದೆ ಬರುವಂತಹ ಮುಹೂರ್ತದಲ್ಲೇ ನಾವು ಮದ್ವೆನ ಇಟ್ಕೊಳ್ಳೋಣ. ಹಾಗೇನೆ ನಮಗೆ ₹1 ಕೂಡ ವರದಕ್ಷಿಣೆ ಬೇಡ, ಉಟ್ಟ ಬಟ್ಟೆಯಲ್ಲೇ ಕಳ್ಸ್ಕೊಟ್ರೆ ಸಾಕು. ನಾವು ಸಂತೋಷದಿಂದ ನಮ್ ಸೊಸೆನ ನಮ್ಮ ಮನೆ ಕರ್ಕೊಂಡೋಗ್ತೀವಿ. ನಮಗೆ ಈ ಮದ್ವೆ ತುಂಬಾ ಸಂತೋಷ. ಮಾತಿಗೆ ಕಾಂತಂ ಕಣ್ಣಲ್ಲಿ ನೀರು ತುಂಬಿತ್ತು. ಅತ್ತಿಗೆ, ನೀವು ತುಂಬಾ ಒಳ್ಳೆಯವರು. ನಾವು ತುಂಬಾ ಬಡವರು ಅಂತ ಗೊತ್ತಿದ್ರು ಕೂಡ ನಮ್ಮ ಮಗಳನ್ನ ನಿಮ್ ಮಗನಿಗೆ ಮದ್ವೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಯಾವ ವರದಕ್ಷಿಣೆ ಕೂಡ ಬೇಡ ಅಂತ ಬೇರೆ ಹೇಳಿದೀರಾ. ಇವು ಕೂಡ ನಮಗೆ ಯಾವುದ್ರಲ್ಲೂ ಕಡಿಮೆ ಆಗಿಲ್ಲ. ನಿಮ್ಮ ಮಗಳ ಜೊತೆ ತುಂಬಾ ಒಳ್ಳೆ ಗುಣಗಳನ್ನು ಹೊಂದಿದ್ದಾಳೆ. ಇಂಥ ಹುಡುಗಿ ನಮ್ಮ ಮನೆ ಸೊಸೆಯಾಗಿ ಬರುವುದು ನಾವು ಮಾಡಿರುವ ಅದೃಷ್ಟ. ನಮಗೆ ಆಸ್ತಿ ಅಂತಸ್ತು ಇದೆಲ್ಲ ಏನು ಬೇಡ. ನಮ್ಮ ಮನೆಗೆ ಒಳ್ಳೆ ಗುಣನಡತೆ ಇರುವ ಮಗಳು ಸೊಸೆಯಾಗಿ ಬಂದ್ರೆ ನಮಗೆ ಅಷ್ಟೇ ಸಾಕು. ಅದಕ್ಕೇನೆ ಎಲ್ಲ ನೋಡಿನೇ ನಿಮ್ ಮಗಳನ್ನ ನಮ್ಮನೆ ಸೊಸೆಯಾಗಿ ಕರ್ಕೊಂಡೋಗ್ತಾ ಇದ್ದೀವಿ. ನೀವು ಎಲ್ಲದಕ್ಕೂ ಸಿದ್ಧ ಮಾಡ್ಕೊಳ್ಳಿ. ಆದಷ್ಟು ಬೇಗ ಮದುವೆ ಬ್ರೋಕರ್ ಜೊತೆ ಡೇಟ್ನ ಹೇಳಿ ಕಳಿಸ್ತೀವಿ. ಹಾಗೆ ಹೇಳಿ ಕೌಶಲ್ಯ ಅಲ್ಲಿಂದ ಹೊರಟು ಹೋದ್ಲು. ಕಾಂತಂ ಕೀರ್ತಿ ತುಂಬಾನೇ ಸಂತೋಷಪಟ್ರು. ಸ್ವಲ್ಪ ದಿನದಲ್ಲೇ ಒಳ್ಳೆ ಮುಹೂರ್ತವನ್ನು ಇಟ್ರು. ಮದುವೆಗೆ ಇನ್ನು ಸ್ವಲ್ಪ ದಿನಗಳೇ ಇತ್ತು. ಕೀರ್ತಿಗೆ ಒಳ್ಳೆ ಸಂಬಂಧ ಸಿಕ್ಕಿದ್ರಿಂದ ಎಲ್ಲರೂ ಅವರನ್ನು ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಮದುವೆ ಹತ್ತಿರ ಆಗ್ತಾ ಇದ್ದಂಗೆ ಕಾಂತಮ್ಮನಿಗೆ ತುಂಬಾನೇ ಗೊಂದಲವಾಯಿತು. ಅದನ್ನು ಗಮನಿಸಿದ ಕೀರ್ತಿ, ಏನಮ್ಮ ಈ ಮಧ್ಯೆ ತುಂಬಾನೇ ಡೆಲ್ಲಾಗಿ ಕಾಣಿಸ್ತಿದ್ದೀರಾ, ಏನಾಯ್ತು? ಏನು ಇಲ್ಲಮ್ಮ, ನಿನ್ನ ಮದುವೆ ದಿನಗಳು ಹತ್ತಿರ ಆಗ್ತಾ ಇದ್ದಂಗೆ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಮದುವೆ ಬರ್ತಾ ಇದೆ, ನಿನಗೆ ಅಂತ ನಾವು ಏನು ಮಾಡ್ಲಿಲ್ಲ. ಗಂಡಿನ ಕಡೆಯವರು ಯಾವ ವರದಕ್ಷಿಣೆ ಬೇಡ ಅಂತ ಹೇಳಿದ್ರು ಕೂಡ ಅವರ ಅಂತಸ್ತಿಗೆ ತಕ್ಕ ಹಾಗೆ ನಾವು ಏನಾದ್ರೂ ಒಂದು ಮಾಡ್ಲೇಬೇಕಲ್ವಾ. ಬಟ್ಟೆ ವಿಚಾರದಲ್ಲಾದ್ರೂ ಅವರಿಗೆ ತಕ್ಕ ಹಾಗೆ ನಾವು ಬಟ್ಟೆನ ತೆಗಿಬೇಕಲ್ವಾ. ಅದಕ್ಕೇನೆ ನಿನ್ನ ಮದುವೆಗೆ ಅಂತ ನಾನು ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದೀನಿ. ಆ ಹಣವನ್ನು ಚೀಟಿ ಹಾಕಿದ್ದೀನಿ.
ಆದ್ರೆ ಆ ಚೀಟಿ ಹಣ ಸಿಕ್ಕಿದ್ರು ಕೂಡ ಯಾವುದಕ್ಕೂ ಸಾಧ್ಯ ಆಗಲ್ಲ. ಅಯ್ಯೋ ಅಮ್ಮ, ಅದಕ್ಕೋಸ್ಕರ ಯಾಕಮ್ಮ ನೀವು ಇಷ್ಟೊಂದು ದುಃಖ ಪಡ್ತಿದ್ದೀರಾ? ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ. ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಒಳ್ಳೆ ಕ್ವಾಲಿಟಿ ಬಟ್ಟೆಯನ್ನು ತೆಗೆದು ನಾನೇ ಡಿಸೈನ್ ಆಗಿ ಹೊಲಿತೀನಿ. ಆ ಡಿಸೈನ್ ನೋಡಿನೇ ಅದು ತುಂಬಾ ಕಾಸ್ಟ್ಲಿ ಆದ ಬಟ್ಟೆ ಅಂತ ಅವ್ರು ತಿಳ್ಕೊಬೇಕು, ಹಾಗೆ ಹೊಲಿತೀನಿ. ಚಿಕ್ಕ ವಯಸ್ಸಿನಿಂದ ಎಲ್ಲ ಕಷ್ಟಗಳನ್ನು ನಿನ್ನೊಳಗೆ ನುಗ್ಗಿ ಎಲ್ಲದಕ್ಕೂ ನೀನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀಯ. ನಿಜವಾಗ್ಲೂ ನೀನು ತುಂಬಾ ಒಳ್ಳೆ ಹುಡುಗಿಯಮ್ಮ. ಚೀಟಿ ಅಮ್ಮನ ಜೊತೆ ಹೋಗಿ ನಾವು ಕೂಡಿಟ್ಟ ಹಣದಲ್ಲಿ ಒಳ್ಳೆ ಬಟ್ಟೆನ ತಗೊಂಬರೋಣ. ಹೀಗೆ ಕೀರ್ತಿ ಚೀಟಿ ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಚೀಟಿ ಅಮ್ಮನ ಹುಡ್ಕೊಂಬಂದ್ಲು. ಅಮ್ಮ ಅಮ್ಮ, ಯಾರದು? ಯಾರ್ ಬಂದಿರೋದು? ಏನಮ್ಮ ಈ ನಡುವೆ ನಿನ್ನ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ತುಂಬಾ ಬ್ಯುಸಿ ಆಗ್ಬಿಟ್ಟ? ಅದು ನಿಮ್ಮ ಅಮ್ಮ ಹೇಳಿದ್ರು ನಿನ್ಗೆ ಮದ್ವೆ ಅಂತೆ. ಪರವಾಗಿಲ್ಲ, ಒಳ್ಳೆ ಸಂಬಂಧನೇ ಹುಡುಕಿದೀಯಾ. ಹೀಗೆ ಒಳ್ಳೆ ಅದೃಷ್ಟನೇ ಬಂದಿದೆ. ಇಲ್ಲದಿದ್ರೆ ಬಡವರಾಗಿದ್ದ ನೀವು ಆ ದೊಡ್ಡ ಶ್ರೀಮಂತ ಮನೆಗೆ ಸೊಸೆಯಾಗಿ ಹೋಗ್ತೀಯಾ? ಎಲ್ಲ ಅದೃಷ್ಟನೇ. ನಿಮ್ಮ ದರಿದ್ರ ಈ ರೀತಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ. ಮಾತನ್ನು ಕೇಳಿ ಕೀರ್ತಿ ಮನ್ಸು ತುಂಬಾನೇ ದುಃಖ ಪಡ್ತು. ಆದ್ರೂ ಏನು ತೋರಿಸ್ಕೊಳ್ಳಿಲ್ಲ. ಸರಿ ಅಮ್ಮ, ಅಮ್ಮನವರು ಚೀಟಿ ಹಣ ಕೇಳ್ಕೊಂಬರಕ್ ಕೇಳಿದ್ರು, ಕೊಟ್ರೆ ಹೊರಟೋಗ್ತೀನಿ. ಕೊಡ್ತೀನಮ್ಮ, ಕೊಡ್ತೀನಿ. ಹೌದು, ನಿಮ್ಮಮ್ಮ ಹೇಳಿದ್ರು ಬಟ್ಟೆ ತೆಗಿಯಕ್ಕೆ ಹೋಗ್ತಿದ್ದೀರಾ ಅಂತ. ನೀವು ಹೇಗೋ ಕಡಿಮೆ ಬೆಲೆ ಇರುವ ಬಟ್ಟೆನೇ ತಗೊಳ್ಳೋದು, ಅದ್ ನಂಗೆ ಚೆನ್ನಾಗ್ ಗೊತ್ತಿದೆ. ನನ್ ಮಗಳಿಗೂ ಸ್ವಲ್ಪ ಬಟ್ಟೆ ತಗೋಬೇಕಂತೆ. ನೀನು ನನ್ ಮಗಳನ್ನ ನಿನ್ ಜೊತೆನೆ ಕರ್ಕೊಂಡೋಗು. ಅವಳಿಗೂ ಸ್ವಲ್ಪ ಬಟ್ಟೆನ ಅವಳು ತಗೊಂಬರ್ತಾಳೆ. ಇಲ್ಲಿ ನೋಡಮ್ಮ, ಅವರು ಕಡಿಮೆ ರೇಟಿಗೆ ಬಟ್ಟೆನ ತಗೊಳಕ್ ಹೋಗ್ತಿದ್ದಾರೆ, ನೀನು ಹೋಗಿ ತಗೊಂಬಾ. ಆ ಸರಿ ಅಮ್ಮ. ಹೀಗೆ ಕೀರ್ತಿ ಸರಿ ಅಂತ ಹೇಳಿ ಕುಸುಮನ ಅವಳ ಜೊತೆನೆ ಕರ್ಕೊಂಡೋದ್ಲು. ಕೀರ್ತಿ ಮದ್ವೆಗೋಸ್ಕರ ಅವಳಿಗೆ ಟೈಲರಿಂಗ್ ಅಂಗಡಿಯಲ್ಲಿ ಬಟ್ಟೆನ ಹುಡುಕ್ತಾ ಇದ್ಲು. ಇಂಥ ಬಟ್ಟೆನ ಮದ್ವೆಗೆಲ್ಲ ಉಪಯೋಗ ಮಾಡ್ತಾರಾ? ನೀವು ಎಷ್ಟು ಬಡವರು, ಆದ್ರೂ ನಿಮಗೆ ಅಷ್ಟು ದೊಡ್ಡ ಶ್ರೀಮಂತಿಕೆ ಕುಟುಂಬ ಸಿಕ್ಕಿದೆ ಅಂದ್ರೆ ನಿಜವಾಗ್ಲೂ ನೀನು ಪುಣ್ಯ ಮಾಡಿರ್ಬೇಕು. ಅದೃಷ್ಟ ಇದ್ದು ಏನ್ ಪ್ರಯೋಜನ? ಮದ್ವೆಗೆ ಕೂಡ ಒಳ್ಳೆ ಬಟ್ಟೆ ತಗೊಳ್ಳಿಕ್ಕೆ ನಿನ್ ಕೈಯಲ್ಲಿ ಹಣ ಇಲ್ಲ. ಅಲೋ ಸೇಲ್ಸ್ ಮಾಡವ್ರೆ, ನಾನು ಈ ಹುಡುಗಿ ಜೊತೆ ಬಂದಿದ್ದೀನಿ ಅಂತ ತುಂಬಾ ಕಡಿಮೆ ಬೆಲೆ ಇರುವ ಬಟ್ಟೆಯನ್ನೆಲ್ಲ ತೋರಿಸ್ಬೇಡಿ. ನನ್ನ ಸ್ಟೇಟಸ್ಸೇ ಬೇರೆ, ನನಗೆ ಕಾಸ್ಟ್ಲಿ ಆದ ಬಟ್ಟೆನ ತೋರಿಸಿ. ಹೀಗೆ ಕೀರ್ತಿನ ಸ್ವಪ್ನ ಅಷ್ಟೆಲ್ಲ ಮಾತಿನಿಂದ ಕೇವಲವಾಗಿ ಮಾತಾಡ್ಸಿದ್ರು ಕೂಡ ಕೀರ್ತಿ ಅದರ ಬಗ್ಗೆ ಚಿಂತೆ ಮಾಡದೆ ಮದುವೆಗೆ ಬೇಕಾದ ಬಟ್ಟೆಯನ್ನೆಲ್ಲ ಪರ್ಚೇಸ್ ಮಾಡ್ತಾ ಇದ್ಲು. ಹೀಗೆ ಆ ಮಾಲ್ ಅಲ್ಲಿ ಕೀರ್ತಿ ಕೂಡ ಡ್ರೆಸ್ನ ಚೇಂಜ್ ಮಾಡಿ ನೋಡಿದ್ಲು. ಕೀರ್ತಿ ಆ ಬಟ್ಟೆನೆಲ್ಲ ಹಾಕೋದ್ನ ನೋಡಿ ಸ್ವಪ್ನ ನಗ್ತಾ ಇದ್ಲು. ನಿನಗೆ ಇದುವರೆಗೂ ಬಟ್ಟೆ ತಗೊಳ್ಳಿಕ್ಕೆ ಬಜೆಟ್ಟೇ ಸರಿಯಾಗ್ಲಿಲ್ವಾ? ಹೌದು, ನಿನಗೆ ಒಂದು ಟೇಸ್ಟ್ ಕೂಡ ಇಲ್ವಾ? ಏನದು ನೀನು ಹಾಕಿರುವ ಬಟ್ಟೆ ಅಷ್ಟೊಂದು ಕೇವಲವಾಗಿದೆ. ಕೈಯಲ್ಲಿರುವ ಹಣಕ್ಕೆ ನಿನಗೆ ಚೀಪಾದ ಬಟ್ಟೆನೇ ಸಿಗೋದು, ನಿನಗೆ ಬೇರೆ ಆಪ್ಷನೇ ಇಲ್ಲ. ಹೀಗೆ ಚೀಪಾಗಿ ಕೀರ್ತಿನ ನೋಡಿ ಮಾತಾಡಿದ್ರು ಕೂಡ ಕೀರ್ತಿ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಟು ಹೋದ್ಲು. ಮದುವೆಗೆ ಬೇಕಾದ ಒಳ್ಳೆ ಲೆಹಂಗಾನ ಹೊಲ್ಸ್ಕೊಂಡ್ಲು. ಹೀಗೆ ಮದುವೆಗೆ 2 ದಿನ ಇತ್ತು. ಕೌಶಲ್ಯ ಮದುವೆಗೆ 2 ದಿನ ಮುಂಚಿತವಾಗಿನೇ ಕೀರ್ತಿ ಕಾಂತಮ್ಮನ ಅವರ ಮನೆಗೆ ಕರ್ಕೊಂಡೋದ್ರು. ರೀ, ಯಾರ್ ಬಂದಿದ್ದಾರೆ ಅಂತ ನೋಡಿ, ನಮ್ ಮನೆಯ ಮಹಾಲಕ್ಷ್ಮಿ ಬಂದಿದ್ದಾಳೆ. ಹೌದು ಕೌಶಲ್ಯ, ಕೀರ್ತಿ ನಮ್ಮ ಮನೆಯೊಳಗೆ ಬಂದ ತಕ್ಷಣ ಮನೆಗೇನೆ ಮದುವೆ ಕಲೆ ಬಂದಿದೆ. ನಮ್ಮ ಮಗನಿಗೂ ಕೀರ್ತಿನ ನೋಡಿ ತುಂಬಾ ನಾಚಿಕೆ ಆಗ್ತಿದೆ. ನಿನ್ನ ಮದುವೆ ಶಾಪಿಂಗ್ ನಾನು ಅವನು ಇಬ್ರು ಸೇರ್ಕೊಂಡೇ ಮಾಡಿದೀವಿ. ಬಾಮ್ಮ, ಬಟ್ಟೆನೆಲ್ಲ ತೋರಿಸ್ತೀವಿ. ಹೀಗೆ ಕೀರ್ತಿನ ರೂಮ್ ಒಳಗೆ ಕರ್ಕೊಂಡೋಗಿ ಅವಳ ಮದುವೆಗೆ ತಗೊಂಡಿರುವ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ತೋರಿಸಿದ್ರು. ಆ ಬಟ್ಟೆ ನೋಡ್ಲಿಕ್ಕೆ ತುಂಬಾನೇ ಸುಂದರವಾಗಿತ್ತು. ಮತ್ತೆ ನಿಜವಾಗ್ಲೂ ಬಟ್ಟೆ ತುಂಬಾ ಚೆನ್ನಾಗಿದೆ. ಹೌದಮ್ಮ, ನಾನು ಕೂಡ ಶಾಪಿಂಗ್ಗೆ ಹೋಗುವಾಗ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತಾನೆ ನೋಡ್ತಾ ಇದ್ದಿದ್ದು, ಆದ್ರೆ ಟೈಮೇ ಸಾಕಾಗಿಲ್ಲ. ಸರಿ, ಈ ಬಟ್ಟೆ ಎಲ್ಲ ಹೇಗಿದೆ ಅಂತ ಹಾಕಿ ನೋಡ್ಕೊಂಬ ಒಂದ್ಸಲ. ಕೀರ್ತಿಗೆ ಆ ಬಟ್ಟೆ ಹಾಕಿದ ತಕ್ಷಣ ತುಂಬಾ ಸುಂದರವಾಗಿ ಕಾಣಿಸ್ತು. ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಕೀರ್ತಿಗೆ ಬಟ್ಟೆ ಹೇಗಿದೆ ಅಂತ ನೋಡಿ ಹೇಳಿ ಒಮ್ಮೆ. ಮಾರ್ಬಲಸ್ ಅಮ್ಮ, ಕೀರ್ತಿ ಈ ಬಟ್ಟೆಯಲ್ಲಿ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದಾಳೆ. ನಮ್ಮ ಸೊಸೆ ಈ ಬಟ್ಟೆಯಲ್ಲಿ ಮಹಾಲಕ್ಷ್ಮಿ ರೀತಿ ಕಾಣಿಸ್ತಿದ್ದಾಳೆ. ಆಮೇಲೆ ದೃಷ್ಟಿ ತೆಗೆದು ಬಿಡು. ಅಮ್ಮ ಕೀರ್ತಿ, ಈ ಬಟ್ಟೆಯಲ್ಲಿ ನೀನು ಎಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ಯಮ್ಮ. ಹೀಗೆ ಎಲ್ಲರೂ ಹೇಳಿದ್ರು. ಎಲ್ಲರೂ ಹೀಗೆ ಸಂತೋಷವಾಗಿ ಇದ್ರು. ಕೌಶಲ್ಯ ಕೀರ್ತಿ ರಾಜೇಶಿಗೆ ತುಂಬಾ ವೈಭೋಗದಿಂದ ಮದುವೆಯನ್ನು ಮಾಡಿದ್ರು. ಎಲ್ಲರ ಸಮ್ಮುಖದಲ್ಲಿ ಮದುವೆಯನ್ನು ಸಂತೋಷದಿಂದ ಮಾಡಿದ್ದಕ್ಕೆ ಕೀರ್ತಿ ತುಂಬಾ ಸಂತೋಷಪಟ್ಟು ಅವಳ ಅತ್ತೆಯಾದ ಕೌಶಲ್ಯನನ್ನು ತಬ್ಬಿಕೊಂಡು ಕಣ್ಣೀರಾಕಿದ್ಲು. ಆಗ ಕೌಶಲ್ಯ ತನ್ನ ಸೊಸೆಯನ್ನು ನೋಡಿ, ಹುಚ್ಚು ಹುಡುಗಿ, ನೀನು ಈ ರೀತಿ ಕಣ್ಣೀರಾಕುವ ಅವಶ್ಯಕತೆ ಏನು ಬರ್ಲಿಲ್ಲಮ್ಮ. ಕೀರ್ತಿನ ಕೌಶಲ್ಯ ತನ್ನ ಮಗಳ ಹಾಗೆ ನೋಡ್ಕೋತಾ ಇದ್ದಾರೆ ಅಂತ ಕಾಂತಮ್ ತುಂಬಾನೇ ಸಂತೋಷಪಟ್ಲು.
ಕೀರ್ತಿಯ ಅದೃಷ್ಟವನ್ನು ನೋಡಿ ಎಲ್ಲರೂ ಮೂಗು ಮೇಲೆ ಬೆರಳಿಟ್ರು. ಮುಖ್ಯವಾಗಿ ಚೀಟಿಯಮ್ಮ ಹಾಗೂ ಸ್ವಪ್ನ ಕೀರ್ತಿ ಹಾಕಿಕೊಂಡಿರುವ ಕಾಸ್ಟ್ಲಿ ಬಟ್ಟೆಯನ್ನು ನೋಡಿ ಆಶ್ಚರ್ಯಪಟ್ರು.